ಮೈಸೂರು ಜಿಲ್ಲೆ ಪಿರಿಯಪಟ್ಟ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಸಮಾಜ ಸೇವಕಿ ಅನುಪಮರವರು ಮಾತನಾಡಿ, ನಾನು ಸುಮಾರು ವರ್ಷಗಳಿಂದ ಸಮಾಜ ಸೇವಕಿಯಾಗಿ ಅನೇಕ ಶಾಲಾ ಕಾಲೇಜಿಗೆ ನನ್ನದೇ ಆದ ಕೊಡುಗೆಯಾಗಿ ಬಡ ಮಕ್ಕಳಿಗೆ ನೋಟ್ಬುಕ್ಕು, ಬ್ಯಾಗು ಹಾಗೂ ಧನಸಹಾಯವನ್ನು ಮಾಡಿಕೊಂಡು ಬರುತ್ತಿದ್ದೇನೆ. ಹಾಗೆ ಪಿರಿಯಪಟ್ಟ ತಾಲೂಕು ಕೊಪ್ಪ ಗ್ರಾಮದ ಸರ್ಕಲ್ನಲ್ಲಿ ಆಟೋ ಚಾಲಕರಿಗೆ ಆಟೋ ನಿಲ್ದಾಣದ ಬಗ್ಗೆ ಪ್ರಸ್ತಾವನೆಯನ್ನು ನನಗೆ ಕೊಟ್ಟಾಗ ಆಟೋ ನಿಲ್ದಾಣಕ್ಕೆ ಎಷ್ಟೇ ಖರ್ಚಾದರೂ ನನ್ನ ಕೈಯಿಂದ ಖರ್ಚು ಮಾಡಿ ನಿಲ್ದಾಣ ಮಾಡಿಕೊಡುತ್ತೇನೆ ಎಂದು ಹೇಳಿದ್ದೆ. ನಮಸ್ತೆ, ನಾನು ಅನುಪಮ ಅಂತ, ಕೊಪ್ಪ ನಿವಾಸಿ, SLN ಲೇಔಟಲ್ಲಿರೋದು. ಸರ್, ನನಗೆ ಈ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ಪೋಸ್ಟ್ ಕೊಟ್ಟಿದ್ದರು ಮಲ್ಲೇಶ್ ಕೋಟೆಯವರು. ಸೊ ಅದರಿಂದ ನಾನು 2 ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು, ನಾನು ಯಾವುದೇ ಕಾಂಗ್ರೆಸ್ ಅವರು ನಾನು ದುಡ್ಡು ಕೊಟ್ಟು ಸಮಾಜ ಸೇವೆ ಮಾಡಿಸಿಲ್ಲ. ನಾನು ಪ್ರಚಾರಕ್ಕೋಸ್ಕರ ಆ ಥರ ಎಲ್ಲ ನಾನು ಮಾಡಿಲ್ಲ. ಬಡ ಮಕ್ಕಳುಗಳಿಗಿರ್ಬೋದು, ನಾನು 2 ವರ್ಷದಿಂದ ನಾನು ಅದೇನಿದೆ ನನ್ನ ಕೈಯಲ್ಲಾಗಿ ಒಂದು ಸಣ್ಣ ಪುಟ್ಟ ಸೇವೆಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಈಗ ಆಟೋದವರು ನನಗೆ ಬಂದುಬಿಟ್ಟು ಈ ಥರ, ಮೇಡಮ್ ನಮಗೆ ಮಳೆ ಬಂದರೆ, ಬಿಸಿಲು ಬಂದರೆ ಆಟೋ ನಿಲ್ಸೋಕ್ಕೆ ಜಾಗ ಇಲ್ಲ ಅಂತೆಲ್ಲ ಹೇಳಿದ್ದಕ್ಕೆ, ಆಯಿತು ಸರ್, ನೀವು ಪರ್ಮಿಷನ್ ಎಲ್ಲ ತೊಗೊಂಡು ಬನ್ನಿ, ನಾನು ಮಾಡಿಕೊಡ್ತೀನಿ ಅಂತ, ನಾನು ದಾನಿ ಅಲ್ವಾ, ನಾನು ಮಾಡಿಕೊಡ್ತೀನಿ ಅಂತ ನಾನು ಹೇಳಿದೆ. ಅವರು ಪಾಪ ಹೋಗಿದ್ದಾರೆ, PDO ಹತ್ರ ಹೋಗಿದ್ದಾರೆ, ಆಟೋ ಅಧ್ಯಕ್ಷರು ಹೋಗಿದ್ದಾರೆ, ಆಟೋ ಸ್ಟ್ಯಾಂಡ್ 4 ಜನ 5 ಜನ ಹೋಗಿ ಕೇಳಿದ್ದಾರೆ PDO ಅವ್ರು ಹೇಳಿದ್ದಾರೆ ಅದಕ್ಕೂ ನಮಗೂ ಸಂಬಂಧ ಬರೋದಿಲ್ಲ, ನೀವು SIನ ಮಾತು ಕೇಳಿಕೊಂಡು SI ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ನೀವು ಏನಿದೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆಟೋದವರು ಅದು ಆಮೇಲೆ SI ಬಂದು ಸ್ಪಾಟಿಗೆ ಬಂದು SI ಸ್ಪಾಟಲ್ಲಿ ಎಲ್ಲನೂ ನೋಡಿ ಆಯಿತು ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಕೆಲಸ ಸ್ಟಾರ್ಟ್ ಮಾಡಿರೋದು, ಆಟೋದವರು ಪಾಪ ಕೆಲಸ ಆವಾಗಲೇ ಸ್ಟಾರ್ಟ್ ಮಾಡಿರೋದು. ಪರ್ಮಿಷನ್ ಏನು ಲೆಟ್ರು ಬೇಡವಂತೆ ಮೇಡಮ್, ಬಿಡಿ, ಅವ್ರು ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ PDO ಅಂತ ಹೇಳಿದ್ರು. ಮತ್ತು SI ಬಂದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ರೆಡಿ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅದು ಈ ಕಾಂಗ್ರೆಸ್ ಅವರೇನೇ ಸೇರಿಕೊಂಡು ಮೇಯ್ನು ಕೊಪ್ಪದಲ್ಲಿ ಕಾಂಗ್ರೆಸ್ಸಲ್ಲಿ ಗ್ರೂಪಿಸಮ್ ತುಂಬ ಇದೆ. ಯಾವ ಥರ ಅಂತಂದರೆ ಹೊಸೊಬ್ರಿಗೆ ಜಾಗ ಇಲ್ಲ, ಅದು ಹೊರಗಡೆ ಯಾವ ಥರ ಕಾಂಗ್ರೆಸ್ಸು ನನಗೆ ಗೊತ್ತಿಲ್ಲ. ನನ್ನ ಕೊಪ್ಪ ಪಿರಿಯಾಪಟ್ಟಣ ಭಾಗದ ಕಾಂಗ್ರೆಸ್ ಹೇಗೆ ಅಂತಂದರೆ, ಅವರು ಯಾರನ್ನೂ ಒಳಗಡೆ ಸೇರಿಸ್ಕೊಳ್ಳಲ್ಲ ಹೊಸೊಬ್ರನ್ನ, ಮತ್ತು ಗ್ರೂಪಿಸಮ್ಮು, ರೌಡಿಸಮ್ಮು, ಮತ್ತು ಏನಾದ್ರು ನಮ್ಮ ಮುಂದೆ ಬರೋಕ್ಕೆ ಬಂದರೆ, ನಮ್ಮ ಮುಂದೆ ಬರ್ತೀವಿ ಅಂದರೆ ನಮ್ಮನ್ನ ಬಿಡಲ್ಲ, ಅವರು ಮಾಡಲ್ಲ, ನಮ್ಮನ್ನು ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರುಗಳೇ ಸೇರಿಕೊಂಡು ಅದನ್ನು ತುಂಬಾ ಪ್ಲೆಜರ್ ಹಾಕಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮುಂಚೆಯಿಂದಲೇ ಇಲ್ಲದೆ ಇರೋದನ್ನೆಲ್ಲ ಮತ್ತೆ ಜಾರಿಗೆ ತಂದು ಅದನ್ನು ಡೆಮಾಲಿಷ್ ಮಾಡಿದ್ದಾರೆ. ಅದೇ ರೀತಿ ಕೊಪ್ಪ ಸರ್ಕಲ್ನಲ್ಲಿ ಸುಮಾರು 50,000 ಖರ್ಚು ಮಾಡಿ ಆಟೋ ನಿಲ್ದಾಣವನ್ನು ನಿರ್ಮಿಸಿಕೊಟ್ಟೆ. ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಗ್ರಾಮ ಪಂಚಾಯತಿನ ಅನುಮತಿ ಪಡೆದಿಲ್ಲ ಎಂದು ಕೊಪ್ಪ ಗ್ರಾಮದ ಕೆಲವು ರಾಜಕೀಯ ದ್ವೇಷಿಗಳು ಇವರ ಕೈಯಿಂದ ಆಟೋ ನಿಲ್ದಾಣ ಮಾಡಬಾರದೆಂದು ಇಲ್ಲಿಯ ಸಚಿವರಾದ ಕೆ ವೆಂಕಟೇಶ್ರವರು ಮತ್ತು ಅವರ ಮಗ ನಿತಿನ್ ವೆಂಕಟೇಶ್ರವರಿಗೆ ಚಾಡಿ ಹೇಳಿ ದಿನಾಂಕ 27/1/2026 ತೆರವುಗೊಳಿಸಿದರು. ಇದರಿಂದ ನಾನು ಒಬ್ಬ ಮಹಿಳೆಯಾಗಿ ಹೀಗೆ ಜನಪರ ಕೆಲಸ ಮಾಡಲು ನನ್ನದೇ ಪಕ್ಷದವರಿಂದ ನನ್ನನ್ನು ತುಳಿಯಲು ಪ್ರಯತ್ನ ಪಡುತ್ತಿದ್ದಾರೆ. ಈ ವಿಚಾರವಾಗಿ ಅನೇಕ ಬಾರಿ ನಿತಿನ್ ವೆಂಕಟೇಶ್ವರಿಗೆ ಫೋನ್ ಮಾಡಿದರೂ ರಿಸೀವ್ ಮಾಡುತ್ತಿಲ್ಲ. ನನ್ನನ್ನು ಇವರೇ ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷವು ನಾಮಕಾವಸ್ಥೆಗಾಗಿ ನನ್ನನ್ನು ನೇಮಕ ಮಾಡಿರ್ತಾರೆ. ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ನನ್ನ ಇದುವರೆಗೆ ಏನೇ ಕೆಲಸ ಮಾಡೋದು ನಾನು ಬಿಟ್ಟಿಲ್ಲ, ನನ್ನ ಮುಂದೆ ತಂದಿಲ್ಲ. ನನ್ನ ಯಾವಾಗಲೂ ಹಿಂದೆ ಕುಡಿಯೋಕ್ಕೆ ಕೊಡೋದು 1 ವರ್ಷದಿಂದಲೂ ನಾನು ಅವ್ರಿಗೆ ಕೇರ್ ಮಾಡಿಲ್ಲ. ಮತ್ತೆ ನನ್ನ ಕೆಲಸ ಏನಿದೆ ಅದನ್ನು ನಾನು ನನ್ನ ಸ್ವಂತ ದುಡ್ಡಿಂದ ನನ್ನ ಒಂದು ಸಮಾಜ ಸೇವೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಹೊರತು ಕಾಂಗ್ರೆಸ್ ಅವರಿಂದ 1 ರೂಪಾಯಿ ದುಡ್ಡನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನನ್ನ ಕೆಲಸಗಳನ್ನ ಮಾಡಿಲ್ಲ. ಸೊ ಇವಾಗ ಅವ್ರಿಗೆ ಏನಾಗಿದೆ ಅಂತಂದರೆ, ಇವಳ ಹೆಸರಲ್ಲಿ ಆಟೋ ನಿಲ್ದಾಣ ನಿರ್ಮಾಣ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಈ ನಮ್ಮ ಕಾಂಗ್ರೆಸ್ ಕರ್ತೃಗಳಿಗೆ ತುಂಬ ಕೋಪ ಬಂದು ಅವ್ರಿಗೆ ಏನಾಯಿತು ಅಂದರೆ ತುಂಬ ಜೆಲ್ಲಸ್ ಇದೆ. ಯಾಕಂದರೆ ಅವ್ರ ಕೈ ಏನು ಮಾಡೋಕ್ಕಾಗದೆ ಇರೋದನ್ನ ನಾನು ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಏನೆಲ್ಲ ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿಕೊಂಡು ಅದನ್ನು ತೆರವುಗೊಳಿಸೋಕ್ಕೆ ಇವಾಗ 1 ವಾರ ಹಿಂದೆಯೇ ಅದನ್ನು ತೆರವುಗೊಳಿಸೋಕ್ಕೆ ತುಂಬ ಟ್ರೈ ಮಾಡಿದ್ರು. ನಮಗೆ ರಕ್ಷಣಾ ವೇದಿಕೆಯವರು, ಆಟೋ ಅಧ್ಯಕ್ಷರುಗಳು, ಕುಶಾಲನಗರದಿಂದ ಹಿಡಿದು ಒಂದು 500 ಜನ ನಮಗೆ ಬಂದು ಸಪೋರ್ಟ್ ಮಾಡಿದ್ರು. ಅದಕ್ಕೆ ಸ್ಟಾಪ್ ಮಾಡಿದ್ರು, ಆಯಿತು ಅಂತ ಎಲ್ಲ ಸ್ಟಾಪ್ ಮಾಡಿದ್ರು. ಮತ್ತೆ ಮಾಡೋ ದಿನಕ್ಕೆ ಒಂದು ಮೀಟಿಂಗ್ ಇಟ್ಟರು. ಆ ಮೀಟಿಂಗಲ್ಲಿ ಹೇಳಿದ್ದಾರೆ ಆಯಿತು ಮಾಡ್ಕೊಳ್ಳಿ ಅಂತ ಏನೋ ಹೇಳಿದ್ದಾರೆ. ಆಟೋದವರು ಪಾಪ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಮತ್ತೆ ತೆರವುಗೊಳಿಸಲೇಬೇಕು ಅಂತ ಅವತ್ತಿನ ದಿನ ಯಾವತ್ತು ಉದ್ಘಾಟನೆ ನಾವು ಮಾಡಬೇಕು ಅವತ್ತಿನ ದಿನ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿಕೊಂಡು ಅದನ್ನ ನಿಲ್ಸಕ್ಕೆ ತುಂಬಾನೇ ಪ್ರಯತ್ನ ಮಾಡಿ ಏನೆಲ್ಲ ಹೇಳಿ ಅವರಿಗೆ, ಮತ್ತೆ ಪಂಚಾಯತಿ ರೂಲ್ಸ್ನೇ ಚೇಂಜ್ ಮಾಡಿದ್ದಾರೆ. ಅಷ್ಟು ವರ್ಷದಿಂದ ಪಂಚಾಯತಿಲಿ ನಾನು ಮಾಡಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೆಲ್ಲ ನನಗೆ ಅಪೋಸ್ ಮಾಡಿದ್ರು. ಇವಾಗ ಸಾರ್ವಜನಿಕರಿಗೆ ಅವರೇ ಮಾಡಿಕೊಡ್ತಾ ಇದ್ದಾರೆ, ಅದು ತೊಂದರೆ ಆಗ್ತಿಲ್ಲ ಅವರಿಗೆ.
ಇಲ್ಲಿ ತೊಂದರೆ ಬಂದಿರೋದು ನಾನು ಎಲ್ಲಿ ಮಾಡ್ಬಿಡ್ತೀನಿ, ನಾನು ಎಲ್ಲಿ ಬೆಳೆದ್ಬಿಡ್ತೀನಿ, ಇವಳೆಲ್ಲ ಹೆಸರು ಮಾಡ್ಬಿಡ್ತಾಳೆ ಅಂತ ನಾಮಕಾವಸ್ಥೆಗೆ ಮಾತ್ರ ಅಧಿಕಾರ ಹಂಚುತ್ತಾರೆ, ನಂತರ ಕಾರ್ಯಕರ್ತರನ್ನ ಬೆಳೆಯಲಿಕ್ಕೆ ಬಿಡದೆ ತುಳಿಯುತ್ತಾರೆ. ಈ ಪಕ್ಷದಲ್ಲಿ ನಾನು ಒಳ್ಳೆ ಕೆಲಸ ಮಾಡಲು ಬಿಡುತ್ತಿಲ್ಲ. ಕಾಂಗ್ರೆಸ್ ಪಕ್ಷದವರಿಂದ ನನಗೆ ಯಾವುದೇ ಒಂದು ರೂಪಾಯಿ ಕೆಲಸ ಮಾಡಿಕೊಟ್ಟಿಲ್ಲ. ಇದಲ್ಲದೆ ಈ ವಿಚಾರವಾಗಿ ಬೈಲ್ಕೊಪ್ಪದ ಅಸ್ಲಂರವರು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ನನಗೆ ಏನಾದರೂ ತೊಂದರೆ ಆದರೆ ಅಸ್ಲಂರವರೇ ಕಾರಣ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಫುಲ್ ತಂಡನೇ ನನಗೆ ತುಂಬಾ ಅಪೋಸ್ ಇದೆ. ಮತ್ತೆ ಅಸ್ಲಾಂ ಅನ್ನೋರು ಇವನ್ನ ಮಾಡ್ತೀನಿ ಅಂತ ಕೊಲೆ ಬೆದರಿಕೆ ಇದೆ ನನಗೆ. ನನಗೇನಾದ್ರು ಪ್ರಾಬ್ಲಮ್ ಅಂತ ಆದ್ರೆ ಅಸ್ಲಾಮು ಅವ್ರ ತಂಡನೇ ಕಾರಣ ಆಗ್ತಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಾಗಲಿಂದಲೂ ಒಂದಲ್ಲ ಒಂದು ತೊಂದರೆ ಕೊಡುತ್ತಾ ಬರುತ್ತಿದ್ದಾರೆ. ಆದ್ದರಿಂದ ನಾನು ನಾಳೆಯೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡುತ್ತೇನೆಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ತಾಲೂಕು ದಲಿತ ಸಮಿತಿಯ ಹಿರಿಯ ಮುಖಂಡರಾದ ಚಾಮರಾಯನಕೋಟೆ ಜಗದೀಶ್ ಅವರು ಮಾತನಾಡಿ, ಕೊಪ್ಪ ಸರ್ಕಲ್ನಲ್ಲಿ ಆಟೋ ಚಾಲಕರಿಗೆ ಆಟೋ ನಿಲ್ದಾಣ ಮಾಡಲು ಒಬ್ಬ ಮಹಿಳೆ ಮುಂದೆ ಬಂದು ನಾನು ಸಹಾಯ ಮಾಡುತ್ತೇನೆಂದು ಮುಂದೆ ಬಂದು ಶೆಡ್ ನಿರ್ಮಾಣ ಮಾಡಿಕೊಟ್ಟ ನಂತರ ರಾಜಕೀಯ ಪ್ರೇರಿತವಾಗಿ ಈ ಶೆಡ್ ತೆರವುಗೊಳಿಸಿದ್ದಾರೆ ಎಂದು ಇದು ಖಂಡನೀಯ ಎಂದರು. ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ಅನುಪಮ ಅವರಿಗೆ ಭಾರಿ ಮನ ಮುಂದೆ ಹೇಳ್ತಾರಲ್ಲ, ನಾವು ಕಾಂಗ್ರೆಸ್ಸಲ್ಲಿ ನಿಮ್ಮ ಕೆಲಸ ಮಾಡ್ತೀವಿ, ನಾವು ಸಮಾಜ ಸೇವೆ ಮಾಡ್ತೀವಿ, ಸಾಮಾಜಿಕ ಪೂರ್ವಕವಾಗಿ ಕೆಲಸ ಮಾಡ್ತೀವಿ, ಜನಸಾಮಾನ್ಯರಿಗೆ ನ್ಯಾಯ ಕೊಡೋದರಲ್ಲಿ ನಾವು ಕೂಡ ಪರಿಪಕ್ವವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರು ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅನುಪಮ ಅವರು ಹಾಕಿದ ಸೆಟ್ಟು ಒಂದು ಹುಡುಗಿ ಏನೋ ಮಾಡಿದಾಳೆ, ಇವತ್ತು ಅದನ್ನ ಎಷ್ಟು ಬಿಸಾಡಿದ್ದಾರೆ. ಆದರೆ ಇವತ್ತು ಪಂಚಾಯತಿಯವರು ಅವತ್ತು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಪಂಚಾಯತಿಯವರು. ಮೊದಲು ಕೇಳೋಕೆ ಹೋದಾಗ ಈಗ ನನ್ನ ಪರ್ಮಿಷನ್ ಅಲ್ಲ, ಈ ಪೊಲೀಸ್ನವ್ರು ಕೇಳಿ ಪೊಲೀಸ್ನವ್ರಿಂದ ಪರ್ಮಿಷನ್ ತಂದು ನೀವು ಹಾಕ್ರಿ ಅಂತ ಹೇಳಿದ್ರು. ಈಗ ಅವರೇ ಪರ್ಮಿಷನ್ ಕೊಟ್ಬಿಟ್ಟು ಅವರಲ್ಲಿ ಇದನ್ನ ಶೆಡ್ಡನ್ನು ಹಾಕಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆಕಾಶ್ ರವರು ಮತ್ತು ಚಾಮರಾಯನಕೋಟೆ ಜಗದೀಶ್ ರವರು ಹಾಗೂ ಇನ್ನೂ ಅನೇಕ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು.